and in today's session we'll be discussing a lot more about statements and conclusions, which comes under your logical reasoning part. And so even the statement and conclusion ali, many of y'all tend to lose marks because of slight confusion. So even the video dalli, we'll see how to solve the problems very accurately, very easily, and very quickly, right? So, question enter ಮಾಡಕ್ಕಿನ ಮುಂಚೆ, so I have a 5 basic tips for you all, which will help you to analyze the question very quickly. Okay, na? So let's get started. Here. So here are my 5 fundamental tips for you guys. First one is, it is very easy and scoring. So logical reasoning ali statements and conclusions ಅನ್ನೋದು, it is very easy and scoring part. Okay na? Next, it saves time. So illi ನೀವು ಬೇಗ ಆನ್ಸರ್ ಮಾಡಿ, you can save time for you to attend the next mathematical ನಿಮ್ಮ ಪ್ರಾಬ್ಲಮ್ಸ್ ಇರ್ಬೋದು, ಇಲ್ಲ ಬೇರೆ ಲಾಜಿಕಲ್ ರೀಸನಿಂಗ್ ಪಾರ್ಟ್ ಇರ್ಬೋದು. ಸೊ ಅದನ್ನ ನೀವು ಅಟೆಂಡ್ ಮಾಡ್ಬೋದು. ನೆಕ್ಸ್ಟ್, ಆಲ್ ಐಸ್ ಆನ್ ಸ್ಟೇಟ್ಮೆಂಟ್. ಸೊ ಇದರಿಂದ ಏನರ್ಥ? ಓಕೆ, ಸೊ ನಾವ್ ಏನೇ ಅವ್ರ ಸ್ಟೇಟ್ಮೆಂಟ್ ಕೊಟ್ಟಿರ್ಲಿ, ನಾವು ಫಸ್ಟ್ ವಿ ಶುಡ್ ಅನಲೈಸ್ ದ ಸ್ಟೇಟ್ಮೆಂಟ್ ಫಸ್ಟ್. ಕನ್ಕ್ಲೂಷನ್ ಇಸ್ ಸೆಕೆಂಡ್ರಿ. ಫಸ್ಟ್ ಎವ್ರಿಥಿಂಗ್ ರಿವಾಲ್ವ್ಸ್ ಅರೌಂಡ್ ದಿ ಸ್ಟೇಟ್ಮೆಂಟ್. ಓಕೆನಾ? ಸೊ ಇವಾಗ ಸ್ಟೇಟ್ಮೆಂಟ್ ನ ನಾವು ಅರ್ಥ ಮಾಡ್ಲಿಕ್ಕೆ ನಮಗೆ ವಿ ಡೋಂಟ್ ನೀಡ್ ಜನರಲ್ ನಾಲೆಜ್, ನೀದರ್ ನಮಗೆ ಏನಾದ್ರೂ ಲಾಜಿಕ್ ಅಪ್ಲೈ ಮಾಡ್ಬೇಕಂತ ಏನಿಲ್ಲ, ಮತ್ತೆ ಮಾರಲ್ಸ್ ಬೇಕಿಲ್ಲ, ಎಥಿಕ್ಸ್ ಏನು ಬೇಕಿಲ್ಲ. ಆಲ್ ವಿಚ್ ಇಸ್ ನೀಡೆಡ್ ಇಸ್ ಸಿಂಪಲ್ ಕಾಮನ್ ಸೆನ್ಸ್. ಸೊ ಆ ಒಂದು ಕಾಮನ್ ಸೆನ್ಸ್ ಇಂದ ನಾವು ಕ್ವೆಶನ್ ಅನ್ನ ಅನಲೈಸ್ ಮಾಡಿದ್ರೆ ವಿ ಕ್ಯಾನ್ ಗೆಟ್ ದಿ ಸ್ಟೇಟ್ಮೆಂಟ್ ವೆರಿ ಕ್ವಿಕ್ಲಿ. ಓಕೆನಾ? ನೆಕ್ಸ್ಟ್, ಕನ್ಕ್ಲೂಷನ್ ಇಸ್ ಈಕ್ವಲ್ ಟು ಇನ್ಫರೆನ್ಸ್. ಸೊ ವಾಟ್ ಡು ಐ ಮೀನ್ ಬೈ ದಟ್? ಕನ್ಕ್ಲೂಷನ್ ಮತ್ತೆ ಇನ್ಫರೆನ್ಸ್ ಕ್ವೆಶನ್ ಪೇಪರ್ ಅಲ್ಲಿ ಇಂಟರ್ಚೇಂಜಬ್ಲಿ ಕೇಳ್ಬೋದು. ಡ್ರಾ ದಿ ಕನ್ಕ್ಲೂಷನ್ ಫ್ರಮ್ ದಿ ಸ್ಟೇಟ್ಮೆಂಟ್, ಡ್ರಾ ದಿ ಇನ್ಫರೆನ್ಸ್ ಫ್ರಮ್ ದಿ ಸ್ಟೇಟ್ಮೆಂಟ್, ಎರಡು ಒಂದೇ ಅರ್ಥ. ಇಟ್ ಇಸ್ ಸಮಟೈಮ್ಸ್ ಯೂಸ್ಡ್ ಇಂಟರ್ಚೇಂಜಬ್ಲಿ ಅಷ್ಟೇ. ಓಕೆನಾ? ಸೊ ಸಮಟೈಮ್ಸ್ ಡ್ರಾ ದಿ ಕನ್ಕ್ಲೂಷನ್ ಬಗ್ಗೆ ಡ್ರಾ ದಿ ಇನ್ಫರೆನ್ಸ್ ಅಂತ ಕೇಳಿದ್ರೆ ನೀವು ಕನ್ಫ್ಯೂಸ್ ಮಾಡಿ ಮತ್ತೊಂದು ನಿಮ್ ತಲೆ ಓಡಿಸಿ ಬೇರೆ ಮಾರ್ಕ್ ಮಾಡಿ ಮಾರ್ಕ್ಸ್ ಕಳ್ಕೊಳ್ಳೋ ಬದಲು, just get to know that conclusion and inference are one and the same, right? Next, this is one of the very important tip which I always suggest, which is don't assume, neither pre-assume. So assume ಮತ್ತೆ pre-assume ಏನಪ್ಪ? ಸೊ ಸ್ಟೇಟ್ಮೆಂಟ್ ಓದುವಾಗ ಇದಾಗ್ಬೋದು, ಇದಾಗದೆ ಇರ್ಬೋದು ಅನ್ನೋದು ನಾವು ಮಾಡಬಾರ್ದು. ಫಾರ್ ಎಕ್ಸಾಂಪಲ್, ಮೈ ಫ್ರೆಂಡ್ಸ್ ಆರ್ ಕಾಲಿಂಗ್ ಫಾರ್ ಮೀ ಟು ಪ್ಲೇ ಔಟ್ಸೈಡ್ ಇನ್ ದಿ ರೇನ್. ಸೊ ನಾನಾಗ ಏನ್ ಅಸ್ಯೂಮ್ ಮಾಡ್ತೀನಿ? ಐ ಶುಡಂಟ್ ಗೋ ಔಟ್ಸೈಡ್ ಟು ಪ್ಲೇ ಇನ್ ದ ರೇನ್. ಮೇ ಬಿ ಮೈ ಹೆಲ್ತ್ ಕ್ಯಾನ್ ಗೆಟ್ ಬ್ಯಾಡ್, ಆರ್ ಮೇ ಬಿ ದೇರ್ ಕ್ಯಾನ್ ಬಿ ಆಸಿಡ್ ರೇನ್ ವಿಚ್ ಕ್ಯಾನ್ ಬರ್ನ್ ಮೈ ಸ್ಕಿನ್, ಸಮಥಿಂಗ್ ಲೈಕ್ ದಟ್. ಸೊ ಇದೆಲ್ಲ ಅಸಂಪ್ಷನ್, ಬೇಡದೆ ಇರೋ ಅಸಂಪ್ಷನ್. ಸೊ ನಾವು ಈ ಸ್ಟೇಟ್ಮೆಂಟ್ ನ ಓದುವಾಗ ಈ ತರ ಒಂದು ಅಸಂಪ್ಷನ್ ಮಾಡಿದ್ರೆ ವಿ ಕ್ಯಾನ್ ಡೆಫಿನೆಟ್ಲಿ ಗೋ ರಾಂಗ್ ಇನ್ choosing the correct option. So please keep in mind these 5 fundamental tips which will be very helpful for you all to gain easy marks. Coming to the first question. See, in a one-day cricket match, the total runs made by team were 200. Out of these, 160 runs were made by spinners. This is statement. So conclusion kade barana. So 80% of the team consists of spinners. ಇವಾಗ 200 ರನ್ಸ್ ಅಲ್ಲಿ 160 ರನ್ಸ್ ಸ್ಪಿನ್ನರ್ಸ್ ಸ್ಕೋರ್ ಮಾಡಿದ್ದಾರೆ. ಸೊ ಇವಾಗ ಡಸ್ ಇಟ್ ಮೀನ್ ದಟ್ ದಿ ಎಂಟೈರ್ ಟೀಮ್ ಕನ್ಸಿಸ್ಟ್ ಆಫ್ ಸ್ಪಿನ್ನರ್ಸ್? ಯಾವ್ದಾದ್ರು 2 ಸ್ಪಿನ್ನರ್ಸ್ 160 ರನ್ಸ್ ಸ್ಕೋರ್ ಮಾಡಿರ್ಬೋದು. ಸೊ ಇಟ್ ಈಸ್ ನೋ ವೇರ್ ಟೆಲ್ಲಿಂಗ್ ದಟ್ ದಿ 80% ಆಫ್ ದಿ ಟೀಮ್ ವೆರ್ ಸ್ಪಿನ್ನರ್ಸ್ ಇಟ್ ಸೆಲ್ಫ್ ಅಲ್ವಾ? ಸೊ ಫಸ್ಟ್ ಕನ್ಕ್ಲೂಷನ್ ಇಸ್ ರಾಂಗ್. ಸೊ ಅದರಿಂದ ನಮ್ಮ ಆಪ್ಷನ್ ಎ ಕೂಡ ಕಾಟ್ ಆಗುತ್ತೆ, ದೆನ್ ಆಪ್ಷನ್ ಸಿ ಕೂಡ ಕಾಟ್ ಆಗುತ್ತೆ ಅಲ್ವಾ, ಅಂಡ್ ಆಪ್ಷನ್ ಇ ಕೂಡ ಕಾಟ್ ಆಗುತ್ತೆ, ರೈಟ್? ಸೊ ನೆಕ್ಸ್ಟ್, ದ ಓಪನಿಂಗ್ ಬ್ಯಾಟ್ಸ್ಮನ್ ವರ್ ಸ್ಪಿನ್ನರ್ಸ್. ಸಿ ನಾವು ಕ್ವೆಶನ್ ಅಲ್ಲಿ ಕೆಲವೊಂದು ಕೀವರ್ಡ್ಸ್ ಇರುತ್ತೆ, ಓಕೆನಾ? ಸೊ ದೋಸ್ ಕೀವರ್ಡ್ಸ್ ಇಟ್ಕೊಂಡು ನಾವು ಕನ್ಕ್ಲೂಷನ್ ಕಡೆ ಬರ್ಬೋದು. ಸೊ ಇವಾಗ ಸ್ಟೇಟ್ಮೆಂಟ್ ಓದಿದ್ರೆ ನಾವು ಎಲ್ಲೂ ಅಲ್ಲಿ ಓಪನಿಂಗ್ ಬ್ಯಾಟ್ಸ್ಮನ್ ಅಂತಾನೆ ಇಲ್ಲ, ರೈಟ್? ಕ್ಯಾನ್ ಯು ಫೈಂಡ್ ಎನಿವೇರ್ ಓಪನಿಂಗ್ ಬ್ಯಾಟ್ಸ್ಮನ್ ಅಂತ? ನೋ. ಸೊ ಈ ಕನ್ಕ್ಲೂಷನ್ ಅಲ್ಲಿ ಓಪನಿಂಗ್ ಬ್ಯಾಟ್ಸ್ಮನ್ ಅಂತ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ? ಬಿಕಾಸ್ ದ ಕನ್ಕ್ಲೂಷನ್ ಇಸ್ ರಾಂಗ್. ಸೊ ಇದು ಅಲ್ಲ. ಸೊ ವಿಲ್ ಕಾಟ್ the option B. The correct answer is D. Neither one nor two follows, right? Yes. Next up, the old order changed, yielding place to new. So this statement is talking about change. Conclusion kade barana. Change is the law of nature. Okay, we can keep this as a chance,
ಓಕೆನಾ. ಸೊ ಚೇಂಜ್ ಬಗ್ಗೆ ಮಾತಾಡ್ತಿದೆ, ಈವನ್ ಕನ್ಕ್ಲೂಷನ್ ಇಸ್ ಟಾಕಿಂಗ್ ಅಬೌಟ್ ಚೇಂಜ್. ಓಕೆ, ನಾವ್ ಇದನ್ನ ಅಪ್ಲೈ ಮಾಡ್ಬೋದು. ಡಿಸ್ಕಾರ್ಡ್ ಓಲ್ಡ್ ಐಡಿಯಾಸ್ ಬಿಕಾಸ್ ದೇ ಆರ್ ಓಲ್ಡ್. ಇವಾಗ ಸ್ಟೇಟ್ಮೆಂಟ್ ಅಲ್ಲಿ ಅವ್ರು ಎಲ್ಲಾದ್ರೂ ನಮಗೆ ಹೇಳ್ತಿದಾರಾ ಹೊಸ ಐಡಿಯಾಸ್ ಬಂತು ಸೊ ಹಳೆ ಐಡಿಯಾಸ್ ನೀವು ತೆಗ್ದಾಕಿ ಅಂತ? ನೋ, ಡಿಸ್ಕಾರ್ಡ್ ಇಸ್ ನಥಿಂಗ್ ಬಟ್ ತೆಗ್ದಾಕೋದು. ಸೊ ದಿಸ್ ಡಸ್ ನಾಟ್ ಇಂಪ್ಲೈ. ಸೊ ದಿ ಆಪ್ಷನ್, ಕರೆಕ್ಟ್ ಆಪ್ಷನ್ ಇಸ್ ಎ. Only conclusion 1 follows because it is talking about change. Got my point? Discarding old idea is assumption. Do not assume statements, right? Next question. Government has spoiled many top-ranking financial institutions by appointing bureaucrats as directors of these institutions. ಓದಿದ್ರೆ ಒಂಥರ ಸಖತ್ ಕಾಂಪ್ಲೆಕ್ಸ್ ಆಗಿ ಅನ್ಸುತ್ತೆ ಅಲ್ವಾ? ಬಟ್ ಲೆಟ್ ಮಿ ಸಿಂಪ್ಲಿಫೈ ಇಟ್ ಫಾರ್ ಯು. ಇವಾಗ ಒಂದು ಗವರ್ನಮೆಂಟ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಗೆ ಯಾರನ್ನಾದ್ರೂ ಅಪಾಯಿಂಟ್ ಮಾಡ್ಬೇಕಂದ್ರೆ ಅವರು ಫಿನಾನ್ಷಿಯಲ್ ಫೀಲ್ಡ್ ಅಲ್ಲಿ ಎಕ್ಸ್ಪರ್ಟ್ ಆಗಿರ್ಬೇಕು. ಸೊ ಇವಾಗ ನಾನು ಎತ್ತಿ ಬ್ಯೂರೋಕ್ರಾಟ್ಸ್. ನಾವು ಹೂ ಆರ್ ದೀಸ್ ಬ್ಯೂರೋಕ್ರಾಟ್ಸ್? ದೇ ಆರ್ ನಥಿಂಗ್ ಬಟ್ ಅಫಿಷಿಯಲ್ಸ್ ಇರ್ಬೋದು, ಸಿವಿಲ್ ಸರ್ವೆಂಟ್ಸ್ ಇರ್ಬೋದು, ಅವರಿಗೆ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಬಗ್ಗೆ ಮಾಹಿತಿ ಇರ್ಬೋದು, ಇಲ್ಲದೆ ಇರ್ಬೋದು. ಅವ್ರನ್ನ ಎತ್ತು ನಾನು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಹಾಕಿದ್ರೆ ಇಟ್ ಇಸ್ ಆಬ್ವಿಯಸ್ ದಟ್ ದ ಇನ್ಸ್ಟಿಟ್ಯೂಷನ್ ಮೈಟ್ ಗೋ ಡೌನ್ ಅಲ್ವಾ? ಸೊ ಈ ಗವರ್ನಮೆಂಟ್ ಏನ್ ಮಾಡ್ತಿದೆ, ಬ್ಯೂರೋಕ್ರಾಟ್ಸ್ ನ ಎತ್ತಿ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಗೆ ಅಪಾಯಿಂಟ್ ಮಾಡ್ತಿದೆ. ದಟ್ ಇಸ್ ವಾಟ್ ದ ಸ್ಟೇಟ್ಮೆಂಟ್ ಇಸ್ ಟೆಲ್ಲಿಂಗ್. ಓಕೆನಾ. ಸೊ ಇವಾಗ ಕನ್ಕ್ಲೂಷನ್ ಕಡೆ ಬರೋಣ. ಗವರ್ನಮೆಂಟ್ ಶುಡ್ ಅಪಾಯಿಂಟ್ ಡಿರೆಕ್ಟರ್ಸ್ ಆಫ್ ದಿ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಟ್ಸ್ taking into consideration the expertise of the person in the area of finance. So ಈ first conclusion ಏನ್ ಹೇಳ್ತಿದೆ, the person who has expertise in finance field ಅವರೇ ಡೈರೆಕ್ಟರ್ ಆಗಬೇಕು. ಸೊ ಈ ಒಂದು ಆಪ್ಷನ್ ನಾವು ತಗೋಬಹುದಲ್ವಾ? ಬಿಕಾಸ್ ಇಟ್ ಇಸ್ ರಿಲೇಟಿಂಗ್, ಇಟ್ ಇಸ್ ರೆಸೊನೇಟಿಂಗ್ ವಿತ್ ದಿ ಸ್ಟೇಟ್ಮೆಂಟ್ ಅಲ್ವಾ? ನೆಕ್ಸ್ಟ್, ದ ಡೈರೆಕ್ಟರ್ ಆಫ್ ದಿ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಶುಡ್ ಹ್ಯಾವ್ ಎಕ್ಸ್ಪರ್ಟೀಸ್ ಕಮೆಂಜುರೇಟ್ ಅಂದ್ರೆ ಏನಂದ್ರೆ ಈಕ್ವಲ್ ಆಗಿ ಆ ಪೋಸ್ಟ್ ತಕ್ಕಂತೆ ಅವ್ರಿಗೆ ನಾಲೆಜ್ ಇರಬೇಕು. ಕ್ಯಾರಿಡ್ ಔಟ್ ಬೈ ದಿ ಇನ್ಸ್ಟಿಟ್ಯೂಟ್, ರೈಟ್? ಸೊ ಈವನ್ ಕನ್ಕ್ಲೂಷನ್ 2 ಇಸ್ ಆಲ್ಸೋ ಹೋಲ್ಡಿಂಗ್ ಗುಡ್. ಸೊ ಕರೆಕ್ಟ್ ಆಪ್ಷನ್ ಯಾವ್ದು? ಬೋತ್ 1 and 2 ಫಾಲೋಸ್ ಅಲ್ವಾ? ಸೊ ನಾವು ಆಪ್ಷನ್ಸ್ ಕಡೆ ನೋಡೋ ಅವಶ್ಯಕತೆನೇ ಇಲ್ಲ. ಇಟ್ ಇಸ್ ಸ್ಟ್ರೇಟ್ಲಿ ಟೆಲಿಂಗ್ ಅಸ್ ದಟ್ ಈವನ್ ಕನ್ಕ್ಲೂಷನ್ 1 ಫಾಲೋಸ್ ಅಂಡ್ ಈವನ್ 2 ಫಾಲೋಸ್ ಅಲ್ವಾ? ಸಿ, ಸ್ಟೇಟ್ಮೆಂಟ್ ಇರುತ್ತೆ, ಅದಕ್ಕೆ ತಕ್ಕಂತೆ ಕನ್ಕ್ಲೂಷನ್ಸ್ ಇರುತ್ತೆ. ಸೊ ಇಟ್ ಇಸ್ ವೆರಿ ಈಸಿ ಫಾರ್ ಅಸ್ ಟು ಡಿಸೈಡ್ ದಿ ಕರೆಕ್ಟ್ ಆಪ್ಷನ್. sometimes ಅಲ್ಲಿ assumption ಆಗಿರುತ್ತೆ. ಓಕೆನಾ? ಸೊ ವಿಲ್ ಡಿಸ್ಕಸ್ ಇಟ್ ಇನ್ ದ ನೆಕ್ಸ್ಟ್ ಕ್ವೆಶನ್ಸ್ ಆಲ್ಸೋ. ಕಮಿಂಗ್ ಅಪ್ ಟು ದಿ ನೆಕ್ಸ್ಟ್ ಕ್ವೆಶನ್. Population increase coupled with depleting resources is going to be the scenario of many developing countries in days to come. ಸೊ ಇವಾಗ ಈ ಸ್ಟೇಟ್ಮೆಂಟ್ ಏನ್ ಹೇಳ್ತಿದೆ, ಸೊ ಪಾಪ್ಯುಲೇಷನ್ ಹೆಂಗ್ ಇನ್ಕ್ರೀಸ್ ಆಗ್ತಿದೆ, ರಿಸೋರ್ಸಸ್ ಅಷ್ಟೇ ಕಡಿಮೆ ಆಗ್ತಿದೆ. ಸೊ ಅದರಿಂದ this can affect the country's development ಅಂತ ಅಲ್ವಾ? ಸೊ ಇವಾಗ ಇಂಡಿಯಾ ಇಸ್ ಒನ್ ಆಫ್ ದಿ ಡೆವಲಪಿಂಗ್ ಕಂಟ್ರೀಸ್ ಅಲ್ವಾ? ಸೊ ಪಾಪ್ಯುಲೇಷನ್ ಇಟ್ ಇಸ್ ಇನ್ಕ್ರೀಸಿಂಗ್ ವೆರಿ ವಾಸ್ಟ್ಲಿ ಅಲ್ವಾ? ಸೊ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಿರಂಗೆ ರಿಸೋರ್ಸಸ್ ಕಮ್ಮಿ ಆದ್ರೆ ವಿಲ್ ಇಂಡಿಯಾ ಹ್ಯಾವ್ ಅ ಡ್ರೀಮ್ ಟು ಅಚೀವ್ ದಟ್ ಡೆವಲಪ್ಡ್ ಕಂಟ್ರಿ ಅಂತ ಟ್ಯಾಗ್ ನ ಅಚೀವ್ ಮಾಡಕ್ ಆಗುತ್ತಾ? ಆಗಲ್ಲ. ಬಿಕಾಸ್ ರಿಸೋರ್ಸಸ್ ಡಿಪ್ಲೀಟ್ ಆಗ್ತಿದ್ರೆ ಹೆಂಗ್ ಅಚೀವ್ ಮಾಡ್ಲಿಕ್ಕಾಗುತ್ತೆ ಅಲ್ವಾ? ಸೊ ಸ್ಟೇಟ್ಮೆಂಟ್ ಇಸ್ ಟಾಕಿಂಗ್ ಅಬೌಟ್ ಪಾಪ್ಯುಲೇಷನ್, ರಿಸೋರ್ಸಸ್ ಮತ್ತೆ ಡೆವಲಪ್ಮೆಂಟ್. ಕನ್ಕ್ಲೂಷನ್ ಕಡೆ ಬರೋಣ. The population of developing countries will not continue to increase in future. So this is something contrary. Will not. So the conclusion cannot decide will or will not ಅಂತ ಡಿಸೈಡ್ ಮಾಡ್ಲಿಕ್ಕೆ ಆಗಲ್ಲ. ಸ್ಟೇಟ್ಮೆಂಟ್ ಅಲ್ಲಿ ಅವ್ರು ಏನ್ ಕೊಟ್ಟಿದ್ದಾರೆ ಅದಕ್ಕೆ ತಕ್ಕಂತೆನೆ ಕನ್ಕ್ಲೂಷನ್ ಕೂಡ ಮಾತಾಡ್ಬೇಕು ಅಲ್ವಾ? ಸೊ ದ ಪಾಪ್ಯುಲೇಷನ್ ಆಫ್ ಡೆವಲಪಿಂಗ್ ಕಂಟ್ರೀಸ್ ವಿಲ್ ನಾಟ್ ಕಂಟಿನ್ಯೂ ಟು ಇನ್ಕ್ರೀಸ್ ಇನ್ ಫ್ಯೂಚರ್. ಸೊ ಇವಾಗ ರಿಸೋರ್ಸಸ್ ಕಮ್ಮಿ ಆಗ್ಬಿಟ್ರೆ, ಸೊ ಇಫ್ ದ ರಿಸೋರ್ಸಸ್ ಓಕೆನಾ, ಸೊ ಇಫ್ ಇಟ್ ಗೋಸ್ ಡೌನ್, there are chances of going down, but is it that it will not develop at all? So ಆತರ ಏನಿಲ್ಲ. ನೆಕ್ಸ್ಟ್ ಕನ್ಕ್ಲೂಷನ್ 2 ಬರೋಣ. It will be very difficult for the governments of developing countries to provide its people decent quality of life. Yes, we can conclude with this conclusion because see, ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಿದೆ, ಅದಕ್ಕೆ ತಕ್ಕಂತೆ ರಿಸೋರ್ಸಸ್ ಕೂಡ ಇನ್ಕ್ರೀಸ್ ಆಗ್ಬೇಕು. ಇಲ್ಲ ಅಂದ್ರೆ ದ ಡೀಸೆಂಟ್ ಕ್ವಾಲಿಟಿ ಆಫ್ ಲೈಫ್ ಏನಿದೆ ಅದು ಕೂಡ ಇಟ್ even that gets deteriorating, right? So the correct option will be conclusion 2 follows because it is
resonating with the statement, it is relating with the statement, and it is holding some meaning of the statement alva. So one conclusion li at least ಏನಾದ್ರೂ ಅದು ರಿಲೇಟ್ ಆಗಬೇಕು. If it is completely not relatable to the statement, then it is not accepted, right? Moving on. So ಇಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ನೀವು ಕ್ವೆಶ್ಚನ್ ನೋಡಿದ್ರೆ it is talking something about diet and types of cancers alva. So ನಾವು conclusion ಕಡೆ ಬರೋಣ. The same diet as in Hawaii should be propagated in Japan also. So ivaga the same diet should be propagated in Japan also. So it is commanding something which is not accepted, right? Next conclusion 2 barana. Bowel cancer is less severe than the stomach cancer. So ee namma ಒಂದು ಸ್ಟೇಟ್ಮೆಂಟ್ ಅಲ್ಲಿ ಎಲ್ಲಾದ್ರೂ is it conveying that bowel cancer is less severe than stomach cancer anta? So they are holding equally to both the types of cancers alva. So ee ಒಂದು conclusion ಅಲ್ಲಿ they are assuming that bowel cancer is less severe than stomach cancer anta alva. So even conclusion 2 does not suit. So the correct option is option D, which is neither 1 nor 2 follows, right? Next, the government-run company had asked its employees to declare their income and assets, but it has been strongly resisted by employees union, and no employee is going to declare his income. So ಈ ಸ್ಟೇಟ್ಮೆಂಟ್ ನಾ ಸಿಂಪ್ಲಿಫೈ ಮಾಡಿ ಹೇಳ್ಬೇಕಂದ್ರೆ ಗವರ್ನಮೆಂಟ್ ಬೇಸ್ಡ್ ಕಂಪ್ನಿ ಯಾವ್ದು ರನ್ ಆಗ್ತಿದೆ, ಇಟ್ ಇಸ್ ಆಸ್ಕಿಂಗ್ ಇಟ್ಸ್ ಎಂಪ್ಲಾಯೀಸ್ ಟು ಡಿಕ್ಲೇರ್ ದಿಯರ್ ಇನ್ಕಮ್. ಅವ್ರ ಇನ್ಕಮ್ ಏನಿದೆ ಅದನ್ನ ಹೇಳ್ಕೊಳ್ಳಿ ಅಂತ ಅವರು ಡಿಮಾಂಡ್ ಮಾಡ್ತಿದ್ದಾರೆ. ಸೊ ಕಮಿಂಗ್ ಟು ದ ಕನ್ಕ್ಲೂಷನ್, the employees of this company do not seem to have any additional undisclosed income besides their salary. This is wrong, because this particular statement is nowhere talking about undisclosed income alva. So it is just talking about a normal income which is given to the employees. Undisclosed income ಅಂದ್ರೆ ಆ ಒಂದು ಇನ್ಕಮ್ ಜನರ ಮುಂದೆ ಡಿಸ್ಕ್ಲೋಸ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಆ ತರ ಒಂದು ಏನಾದ್ರೂ ಡಿಸ್ಕಸ್ ಮಾಡ್ತಿದ್ಯಾ? ನೋ. ದೆನ್ ಕಮಿಂಗ್ ಟು ದ ಸೆಕೆಂಡ್ ಕನ್ಕ್ಲೂಷನ್, the employees union wants all senior officers to declare their income first. Okay, so government run company, it is asking employees to declare their income. But is the statement telling that the employees will tell out their incomes if and only if the senior officials will tell their income? Illa alva. So even this does not follow. So the conclusion is neither 1 nor 2 follows alva. So ಈ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಅನ್ಡಿಸ್ಕ್ಲೋಸ್ಡ್ ಇನ್ಕಮ್ ಬಗ್ಗೆನೂ ಮಾತಾಡಿಲ್ಲ, ಮತ್ತೆ ಎಂಪ್ಲಾಯೀಸ್ ತಿರುಗಿಸಿ ಸೀನಿಯರ್ ಅಫಿಷಿಯಲ್ಸ್ಗೆ ಅವ್ರ ಇನ್ಕಮ್ ಕೇಳೋ ಬಗ್ಗೆನೂ ಮಾತಾಡ್ಲಿಲ್ಲ ಅಲ್ವಾ. ಸೊ ಇಟ್ ಈಸ್ ವೆರಿ ಈಸಿ until and unless you analyze the question, right? Next up, monitoring has become an integral part in the planning of social development programs. ಓಕೆನಾ? ಸೊ ಒಂದು ಸೋಷಿಯಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮಾಡ್ಬೇಕಂದ್ರೆ ಮಾನಿಟರಿಂಗು ತುಂಬಾ ಇಂಪಾರ್ಟೆಂಟ್. It is recommended that management information system be developed for all programs. This is likely to give a feedback on the performance of the functionaries and efficacy. Efficacy andre efficiency with which services are being delivered. Okay. So ಈ ಒಂದು ಸ್ಟೇಟ್ಮೆಂಟ್ ಅಲ್ಲಿ, ಸೊ ಇವಾಗ ಈ ತರ ಒಂದು ದೊಡ್ಡ ಸ್ಟೇಟ್ಮೆಂಟ್ಸ್ ಇದ್ರೆ you need not panic and come up with ಸ್ಟೇಟ್ಮೆಂಟ್ಸ್ ಓದೋ ಪೇಷನ್ಸ್ ಇಲ್ಲ. ಸೊ ಯಾವ್ದು ಸಿಕ್ಕದದ್ ಮಾರ್ಕ್ ಮಾಡಿ ಏನಾದ್ರೂ ಮಾರ್ಕ್ಸ್ ಬರ್ಲಿ ಅಂತ. ಸೊ ಆ ತರ ಮಾಡ್ಲಿಕ್ಕೆ ಹೋಗ್ಬೇಡಿ. ಎಷ್ಟು ದೊಡ್ಡ ಸ್ಟೇಟ್ಮೆಂಟ್ಸ್ ಇರುತ್ತೆ ಅದ್ರೊಳಗೆ ಅಷ್ಟೇ ವೆರಿ ಸಿಂಪಲ್ ಮೀನಿಂಗ್ ಇರುತ್ತೆ. ನಾವ್ ಬೆರಿ ಕೆಲವೊಂದು ಕೀವರ್ಡ್ಸ್ ಇರುತ್ತೆ, ಬರೀ ಅದನ್ನ ಪಾಯಿಂಟ್ ಔಟ್ ಮಾಡ್ಬೇಕಿರುತ್ತೆ. ಸಿ ಇವಾಗ ಮಾನಿಟರಿಂಗ್, ಸೋಷಿಯಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್, ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಶನ್ ಸಿಸ್ಟಮ್, ಎಫಿಷಿಯನ್ಸಿ. ಸೊ ಈ ತರ ಒಂದು ಕೀವರ್ಡ್ಸ್ ಅನ್ನ ನಾವು ತಲೆಯಲ್ಲಿ ಇಟ್ಕೊಂಡ್ರೆ ಕನ್ಕ್ಲೂಷನ್ ಓದುವಾಗ ಆ ಕನ್ಕ್ಲೂಷನ್ ಅದೇ ಒಂದು ಮೀನಿಂಗ್ ಕೊಟ್ರೆ ವಿ ಆರ್ ಗುಡ್ ಟು ಗೋ. ಇಲ್ಲ, ಕನ್ಕ್ಲೂಷನ್ ಕಂಪ್ಲೀಟ್ ಆಪೋಸಿಟ್ ಮಾತಾಡ್ತಿದ್ರೆ, ಕನ್ಕ್ಲೂಷನ್ ಅಲ್ಲಿ ಕಂಪ್ಲೀಟ್ ಅಸಂಪ್ಷನ್ ಇದ್ರೆ, ಸೊ ನಾವು ಅದನ್ನ ಕನ್ಸಿಡರ್ ಮಾಡಬಾರ್ದು. ನಾ ಲೆಟ್ಸ್ ಕಮ್ ಟು ದಿ ಕನ್ಕ್ಲೂಷನ್. All the social development programs should be evaluated. See,
ಈ ಸ್ಟೇಟ್ಮೆಂಟ್ಸ್ ಅಂಡ್ ಕನ್ಕ್ಲೂಷನ್ ಅಲ್ಲಿ ಒನ್ ಥಿಂಗ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಇಸ್ ಯು ಶುಡ್ ಹ್ಯಾವ್ ಗುಡ್ ನಾಲೆಜ್ ಆನ್ ವರ್ಡ್ಸ್. ಸಿ ಇವಾಗ ನಾನು ಹೇಳ್ದಂಗೆ ಕನ್ಕ್ಲೂಷನ್ಗೆ ಇನ್ಫರೆನ್ಸ್ ಕೂಡ ಹೇಳ್ತಾರೆ, ಮತ್ತೆ ಕಮೆನ್ಸಿರೇಟ್ ಅಂತ ಒಂದು ವರ್ಡ್ ಇತ್ತು, ಓಕೆನಾ, ಬ್ಯೂರೋಕ್ರಾಟ್ಸ್ ಅಂತ ಒಂದು ವರ್ಡ್ ಇತ್ತು. ಸೊ ಆ ತರ ಒಂದು ಏನ್ ಅರ್ಥ ಅಂತ ನಾವು ತಿಳ್ಕೊಂಡ್ರೆ ನಮಗೆ ಅದ್ರದ್ದು ಸಿನಾನಿಮ್ ನಮ್ ತಲೆಯಲ್ಲಿ ಓಡಿಸಿ ಏನ್ ಇರ್ಬೋದು ಇದ್ರ ಮೀನಿಂಗ್ ಅಂತ ನಾವು ಹಂಗೆ ಅದನ್ನ ಸ್ಟೇಟ್ಮೆಂಟ್ ಜೊತೆ ರಿಲೇಟ್ ಮಾಡ್ಕೋಬಹುದು ಅಲ್ವಾ. ಸೊ ಇವಾಗ ಇವ್ಯಾಲ್ಯೂಯೇಟೆಡ್ ಅಂತ ಇದೆ. Now, evaluation is one of the important part of monitoring. ಓಕೆನಾ. ಸೊ ಇವಾಗ ಮಾನಿಟರ್ ಮಾಡುವಾಗ ದೇ ಆರ್ ಸಪೋಸ್ ಟು ಇವ್ಯಾಲ್ಯೂಯೇಟ್ ಅಲ್ವಾ. ಸೊ ಆಲ್ ಸೋಷಿಯಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಶುಡ್ ಬಿ ಇವ್ಯಾಲ್ಯೂಯೇಟೆಡ್. ಎಸ್, ಇಟ್ ಶುಡ್ ಬಿ ಇವ್ಯಾಲ್ಯೂಯೇಟೆಡ್. There is a need to monitor the performance of workers. There is a need. It is talking something positive and something related to the statement. Yes, even this can be accepted. Now, the correct option is E. Both 1 and 2 follows because both the conclusions are talking about optimism. It is nothing but positiveness. Alva? Adu statement ಗೆ ರಿಲೇಟ್ ಆಗೋ ತರ ಮಾತಾಡ್ತಿದೆ, ಸ್ಟೇಟ್ಮೆಂಟ್ ನ ರೆಸನೇಟ್ ಮಾಡೋ ತರ ಮಾತಾಡ್ತಿದೆ, ರೈಟ್. ಸೊ I hope as we are discussing questions, you are getting an idea as to how the questions can be asked ಅಂತ ಅಲ್ವಾ. ಸೊ ದೊಡ್ಡ ದೊಡ್ಡ ಸ್ಟೇಟ್ಮೆಂಟ್ಸ್ ಬಂದ್ರೆ ಓದ್ದೆ ಮಾರ್ಕ್ ಮಾಡೋದು, ಡೋಂಟ್ ಡೂ ದಟ್. ಎಷ್ಟೇ ದೊಡ್ಡ ಸ್ಟೇಟ್ಮೆಂಟ್ ಇರಲಿ ಅದ್ರೊಳಗೆ ಒಂದು ಸಿಂಪಲ್ ಮೀನಿಂಗ್ ಇದ್ದೇ ಇರುತ್ತೆ. ಸೊ ಗೆಟ್ ಆನ್ ವಿತ್ ದಿ keywords as I said, right? Next, the TV programs telecast especially for women are packed with variety of recipes and household hints. A major portion of magazines for women also contains the items mentioned above. Okay na? Okay. So here now we have marked a few keywords. Recipes ide, household hints ide, magazines bartide. So ivaga conclusion kade baroಣ. Women are not interested in other things. See, other things ಅಂತ ಹೇಳೋ ಅವಶ್ಯಕತೆ ಏನಿತ್ತು ಇಲ್ಲಿ ನಮ್ಮ ಸ್ಟೇಟ್ಮೆಂಟ್ ಅಲ್ಲಿ? ಅದರ್ ಥಿಂಗ್ಸ್ ಬಗ್ಗೆ ಎಲ್ಲಾದ್ರೂ ಮೆನ್ಷನ್ ಆಗಿದ್ಯಾ? ಇಲ್ಲ. ಸೊ ಕಾಟ್ ಡೌನ್, ಬ್ರಿಂಗ್ ದಿಸ್ ಡೌನ್. Next, an average woman's primary interest lies in home and especially in the kitchen. So ಅವರು, now let's suppose if this conclusion was all the women ಅಂತ ಇರ್ತಿದ್ರೆ ಅದು ತಪ್ಪಾಗ್ತಿತ್ತು. now let's suppose 80% or 90% of the women ಅಂತ ಅವರು ಒಂದು ಪ್ರೊಬ್ಯಾಬಿಲಿಟಿ ಕೊಡ್ತಿದ್ರೆ ಅದು ತಪ್ಪಾಗ್ತಿತ್ತು. ದೇ ಆರ್ ಟೆಲ್ಲಿಂಗ್ ದಟ್ ಆನ್ ಆವ್ರೇಜ್ ಇವಾಗ 100% ಇದೆ ಅಂದ್ರೆ, ರೈಟ್. ಸೊ ಅದರಲ್ಲಿ ಆನ್ ಅನ್ ಆವ್ರೇಜ್ ಒಂದು 30 to 40% ವಿಮೆನಿಗೆ ಇಂಟ್ರೆಸ್ಟ್ ಇರ್ಬೋದು. ಯಾಕೆ ಇಂಟ್ರೆಸ್ಟ್ ಇರ್ಬೋದು? ಆ ಒಂದು ಮ್ಯಾಗಝೀನ್ಸ್ ಅಲ್ಲಿ ವೆರೈಟಿ ಆಫ್ ರೆಸಿಪೀಸ್ ಬರ್ತಿದೆ, ಮತ್ತೆ ಹೌಸ್ ಹೋಲ್ಡ್ ಹಿಂಟ್ಸ್ ಬರ್ತಿದೆ. ಸೊ ಆ ತರ ಒಂದು ಅವ್ರ ಅವ್ರ ಅಟೆನ್ಷನ್ ಅನ್ನ ಗ್ರಾಬ್ ಮಾಡಕ್ಕೆ ದೇ ಆರ್ ಟೆಲಿಂಗ್ ದೋಸ್ ಥಿಂಗ್ಸ್ ಇನ್ ದಿ ಮ್ಯಾಗಝೀನ್ಸ್. ಸೊ ಆಗ್ಬೋದು an average women's primary interest lies in home and especially in the kitchen, right? On an average, keep the words very precise. Okay na? So what can be the correct option? It can be option B, that is only conclusion 2 follows, because this magazine is providing the primary interest for women to cook, right? So yes, we'll step up to next set of questions, right? Okay, getting back. See, in the first set of questions, we discussed a different format wherein options itto conclusion 1 or 2, either 1 or 2, nor 1 or 2, ಆ ತರ ಒಂದು ಫಾರ್ಮ್ಯಾಟ್ ಇತ್ತು. ಬಟ್ ದಿಸ್ ಇಸ್ ಅ ಡಿಫರೆಂಟ್ ಸೆಟ್ ಆಫ್ ಕ್ವೆಶನ್ಸ್ ವಿತ್ ಡಿಫರೆಂಟ್ ಫಾರ್ಮ್ಯಾಟ್. ಓಕೆ, ಸೊ ಎಸ್, ಗೆಟಿಂಗ್ ಆನ್ ವಿತ್ ದ ಫಸ್ಟ್ ಕ್ವೆಶನ್. ಸೊ ಹಿಯರ್ there will be a question and there will be a set of options. So we just have to analyze the question and come up with the answer. There is no driving inference or conclusion from the particular statements, right? Now, yes, first question tells us that soldiers serve their country, right? So now idrinda ನಾವು ಏನ್ conclusion draw ಮಾಡಬಹುದು? Men generally serve their country. No. Like, do all the men of the country are busy serving the country? No.
Those who serve their country are soldiers. See, serving can be in different formats. ಕೆಲವೊಬ್ರು ಟೀಚರ್ ಇದ್ದಿ ಸರ್ವ್ ಮಾಡ್ಬೋದು, ಕೆಲವೊಬ್ರು ಪೊಲೀಸ್ ಇದ್ದಿ ಸರ್ವ್ ಮಾಡ್ಬೋದು. ಸೋಲ್ಜರ್ಸ್ ಆಗಿನೇ ಸರ್ವ್ ಮಾಡ್ಬೇಕಂತ ಏನಿಲ್ಲ ಅಲ್ವಾ? No, this is also not an option. Some men who are soldiers serve their country. This can be an option because 100% men nalli, now let's suppose the 30 to 35% of men are serving their country, right? So this can be an option. Women do not serve their country because they are not soldiers. Is the statement talking something about women? Caught down. Soon as you hear something opposite of the question, just caught down. The correct option is option C. Next up, a factory worker has 5 children. A factory worker has 5 children. No one else, keep this thing in your mind, no one else in the factory has 5 children. Options kade barana. All workers in the factory have 5 children. Very easy and very lame, right? Everybody in the factory has children. Is the statement talking that everybody in the factory has children? No. Some of the factory workers has more than 5 children. Some of the factory workers. ಸಿ ಇವಾಗ ಈ ಕ್ವೆಶನ್ ಅಲ್ಲಿ ಅವರು ಸ್ಪೆಸಿಫಿಕ್ ಆಗಿ ಹೇಳ್ತಿದ್ದಾರೆ ದಟ್ there is a worker in the factory that has 5 children and nobody else has anta. So why should we assume that factory workers have more than 5 children anta? No, only one worker. See, one worker, no one else andre yaru alde adu, it will be somebody, and that somebody is that one worker in the factory has exactly 5 children, right? So option D. ಸೊ ಈ ತರ ಒಂದು ಸಿಲ್ಲಿ ಸಿಂಪಲ್ ಆಗಿ ನಿಮಗೆ ಕೇಳ್ತಾರೆ, ಇಲ್ಲೇ ನೀವು ಏನ್ ಮಾಡ್ತೀರಾ ವಿತ್ ದಟ್ ಹ್ಯಾವಿಂಗ್ ದಟ್ rush in the mind of answering all of the questions, you skip and miss these questions with confusion, right? So statements and conclusions reasoning alli aramag score maduvanthaddu questions. So do not miss this chance of getting good marks and scoring high marks. ठीक है? Next up, television convinces viewers that the likelihood of their becoming the victim of violent crime is extremely high. At the same time, by its very nature, TV persuades viewers to passively accept whatever happens to them. Okay, so ಈ statement ಅಲ್ಲಿ ಸುಮಾರು words ಇದೆ which is completely out of our mind, right? ಇವಾಗ ಈ persuades ಅನ್ನೋದಿರ್ಬೋದು, ಇಲ್ಲ ಲೈಕ್ violent crime anta ಏನೆಲ್ಲ ಪದ ಇದೆ. So that is why I asked you guys to have good knowledge on words, right? So ivaga this statement is telling that television nodadrinda violent crime increase ಆಗ್ತಿದೆ. That is one thing the statement is telling us. At the same time, TV persuades viewers to passively accept whatever happens to them. So ivaga it is also telling that ನಮ್ ಡೇ ಟು ಡೇ ಲೈಫ್ ಅಲ್ಲಿ ಏನೇ ಆದ್ರೂ ದಟ್ ಇಸ್ ದ ರಿಸಲ್ಟ್ ಆಫ್ ಟೆಲಿವಿಷನ್ ಅಂತಾನೆ, ಅರ್ಥ ಆಯ್ತಾ? ಸೊ ಫಸ್ಟ್ ಹಾಫ್ ಇಸ್ ಟೆಲ್ಲಿಂಗ್ ದಟ್ ವೈಲೆಂಟ್ ಕ್ರೈಮ್ ಆಗ್ಲಿಕ್ಕೆ ಟೆಲಿವಿಷನೇ ಕಾರಣ. ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಟೆಲ್ಲಿಂಗ್ ದಟ್ ಏನೇ ಆದ್ರೂ ಮತ್ತೆ ಟೆಲಿವಿಷನೇ ಕಾರಣ ಅಂತ. ಸೊ ನೌ ಲೆಟ್ಸ್ ಸಿ ದ ಆಪ್ಷನ್ಸ್. ಟಿವಿ ವ್ಯೂವಿಂಗ್ ಪ್ರಮೋಟ್ಸ್ ಕ್ರಿಮಿನಲ್ ಬಿಹೇವಿಯರ್. ವೆರಿ ವೆರಿ ರಾಂಗ್. TV viewing promotes criminal behavior. So TV alli sumar channels irutte. There are very few channels which showcast or broadcast or telecast something on criminal behavior alva. So adrinda navu idi TV channels criminal behavior ಬಗ್ಗೆ ಪ್ರಮೋಟ್ ಮಾಡುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ. Next option, TV viewers are most likely to be victimized than others. No, ಟಿವಿ ವ್ಯೂವರ್ಸ್ ಯಾಕೆ, ಇವಾಗ ಮೊಬೈಲ್ ಅಲ್ಲಿ ಯಾರೋ ಯೂಟ್ಯೂಬ್ ನೋಡ್ತಿದ್ದಾರೆ ಅದರಿಂದನೂ ಅವರು ವಿಕ್ಟಿಮೈಸ್ ಆಗ್ಬೋದು, ಇಲ್ಲ ಯಾರೋ ಸಿಸ್ಟಮ್ ಅಲ್ಲಿ ನೋಡ್ತಿರ್ತಾರೆ ಅದರಿಂದನೂ ಆಗ್ಬೋದು, ಯಾರೋ ಲೈವ್ ಆಗಿ ವಾಚ್ ಮಾಡ್ತಿದ್ದಾರೆ ಅದರಿಂದನೂ ಆಗ್ಬೋದು. ಸೊ ವೈ ಇಸ್ ಟಿವಿ ಗೆಟಿಂಗ್ ಟಾರ್ಗೆಟೆಡ್? ಕಾಟ್ ದಟ್ ಆಪ್ಷನ್. ಪೀಪಲ್ ಶುಡ್ ನಾಟ್ ವಾಚ್ ಟಿವಿ. ವೆರಿ ವೆರಿ ಫೂಲಿಶ್ ಆಪ್ಷನ್. ದೆನ್ TV promotes a feeling of helpless vulnerability in viewers. This can be an option. Now what do we mean by vulnerability here? It is nothing but weakness, alva? So helplessly, ivaga now let's suppose there are 5 children in home and they have nothing to do because
there is only one television and whoever runs the channel ಅಲ್ವಾ, ಯಾರೇ ಆ ಚಾನೆಲ್ ಹಾಕಿದ್ರೆ ಅವರು ಹೆಲ್ಪ್ಲೆಸ್ಲಿ ಕುತ್ಕೊಂಡು ನೋಡ್ಬೇಕಾಗುತ್ತೆ ಅದನ್ನ. ಸೊ ಆ ಟೈಮಲ್ಲಿ ಮಕ್ಳು ಏನ್ ಮಾಡಕ್ಕಾಗುತ್ತೆ, ಸೊ ದೇ ಗೆಟ್ affected by that behavior which is getting telecasted in the television ಅಲ್ವಾ. ಸೊ ಅದರಿಂದ ಮಕ್ಳು ಕಲಿಬಹುದು, ರೈಟ್. ಸೊ ಟಿವಿ ಪ್ರಮೋಟ್ಸ್ ಅ ಫೀಲಿಂಗ್ ಆಫ್ ಹೆಲ್ಪ್ಲೆಸ್ ವಾಲ್ನರಬಿಲಿಟಿ ಇನ್ ವ್ಯೂವರ್ಸ್. ಮಕ್ಳಿರ್ಲಿ, ದೊಡ್ಡವ್ರು ಇರ್ಲಿ, ಸೀನಿಯರ್ ಸಿಟಿಸನ್ಸ್ ಇರ್ಲಿ. ಸೊ ಇವಾಗ ಮನೆಯಲ್ಲಿ ಒಂದು ಚಾನೆಲ್ ನಡೀತಿದೆ, ಎಲ್ಲರೂ ಕುತ್ಕೊಂಡು ಅದನ್ನೇ ನೋಡ್ತಿದ್ದಾರೆ ಅಂದ್ರೆ ಹೆಲ್ಪ್ಲೆಸ್ಲಿ ಅವರು ನೋಡ್ಲೇಬೇಕಾಗುತ್ತೆ. ಸೊ ಆಪ್ಷನ್ ಡಿ ಇಸ್ ದಿ ಆನ್ಸರ್. ಗೆಟಿಂಗ್ ಮೈ ಪಾಯಿಂಟ್ ರೈಟ್, ಐ ಹೋಪ್. ನೆಕ್ಸ್ಟ್ ಅಪ್, all that glitters is not gold. Option ಗೆ ಬರೋಣ. ನಾನ್ ಮೆಟಲ್ಸ್ ಆಲ್ಸೋ ಗ್ಲಿಟರ್. ನಾನ್ ಮೆಟಲ್ಸ್ ಬಗ್ಗೆ ಇಲ್ಲಿ ನಾವು ಸ್ಟೇಟ್ಮೆಂಟ್ ಅಲ್ಲಿ ಮಾತಾಡ್ತಿದೀವಾ? ನೋ. ಓನ್ಲಿ ಗೋಲ್ಡ್ ಗ್ಲಿಟರ್ಸ್. ವೈ? ಕಾಂಟ್ ಡೈಮಂಡ್ ಗ್ಲಿಟರ್, ಕಾಂಟ್ ಸಿಲ್ವರ್ ಗ್ಲಿಟರ್? ಗಾಟ್ ದಟ್ ಆಪ್ಷನ್ ಆಲ್ಸೋ. ನಾಟ್ ಆಲ್ ಮೆಟಲ್ಸ್ ಗ್ಲಿಟರ್. ಆಲ್ ದಟ್ ಗ್ಲಿಟರ್ಸ್ ಇಸ್ ನಾಟ್ ಗೋಲ್ಡ್ ಅಂತ ಹೇಳ್ತಿದ್ದಾರೆ. ಸೊ ಆ ತರ ಒಂದು ಸನ್ನಿವೇಶದಲ್ಲಿ ನಾವು ನಾಟ್ ಆಲ್ ಮೆಟಲ್ಸ್ ಗ್ಲಿಟರ್ ಅಂತಾನು ಹೇಳಕ್ ಆಗಲ್ಲ. ಗ್ಲಿಟರಿಂಗ್ ಥಿಂಗ್ಸ್ ಮೇ ಬಿ ಡಿಸೆಪ್ಟಿವ್. ನೌ ವಾಟ್ ಡು ವಿ ಮೀನ್ ಬೈ ಡಿಸೆಪ್ಟಿವ್? ಇಟ್ ಇಸ್ ನಥಿಂಗ್ ಬಟ್ ಫೂಲಿಂಗ್. ಇಟ್ ಇಸ್ ನಥಿಂಗ್ ಬಟ್ ಟ್ರಿಕ್ಕಿಂಗ್ ಅಲ್ವಾ. glittering things may be deceptive. Yes, all that glitters is not gold. ಸೊ ಅದನ್ನ ನೀವು ಇಲ್ಲಿ ರೆಸನೇಟ್ ಮಾಡಿದ್ರೆ, ಇಲ್ಲಿ ಕೋರಿಲೇಟ್ ಮಾಡಿದ್ರೆ, ಇಟ್ ಇಸ್ ಟೆಲಿಂಗ್ ದಟ್ ಗ್ಲಿಟರಿಂಗ್ ಥಿಂಗ್ಸ್ ಮೇ ಬಿ ಲೈಕ್ ಇಟ್ ಕ್ಯಾನ್ ಫೂಲ್ ಯು, ಇಟ್ ಕ್ಯಾನ್ ಟ್ರಿಕ್ ಯು, ಬಿಕಾಸ್ ಆಲ್ ದಟ್ ಗ್ಲಿಟರ್ಸ್ ಇಸ್ ನಾಟ್ ಗೋಲ್ಡ್ ಅಲ್ವಾ. ಸೊ ಆಪ್ಷನ್ ಡಿ. ಸಿ, ಕೆಲವೊಂದು ಸ್ಟೇಟ್ಮೆಂಟ್ಸ್ ತುಂಬಾ ದೊಡ್ಡದಾಗಿರುತ್ತೆ, ಬಟ್ ಅದ್ರ ಆನ್ಸರು ನಾವು ಆಕ್ಚುಲಿ ಅನಲೈಸ್ ಮಾಡಿದ್ರೆ ತುಂಬಾ ಈಸಿ ಆಗಿರುತ್ತೆ. ನಾವು ಸಿ, ಈ ತರ ಒಂದು ಕ್ವೆಶನ್ ಇರುತ್ತೆ, ವೆರಿ ಸ್ಮಾಲ್, ವೆರಿ ಒನ್ ಲೈನ್ ಅಲ್ಲೇ ಮುಗ್ದೋಗುತ್ತೆ, ಬಟ್ ದ ಆಪ್ಷನ್ಸ್ ಆರ್ ವೆರಿ ಟ್ರಿಕಿ ಅಲ್ವಾ. ಸೊ ಆ ತರ ಒಂದು ಪಾಸಿಬಿಲಿಟಿನೂ ಇದೆ, ಈ ತರ ಒಂದು ಪಾಸಿಬಿಲಿಟಿನೂ ಇದೆ. ಸೊ ಯು ಗೈಸ್ ಹ್ಯಾವ್ ಟು ಗೋ ಥ್ರೂ ಆಲ್ ಆಫ್ ದಿ ಕ್ವೆಶನ್ಸ್, ರೈಟ್. ಸಿ, ಇವಾಗ ಕೆಲವೊಂದ್ಸಲ ನಿಮಗೆ ಡಿಸೆಪ್ಟಿವ್ ಅಂದ್ರೆ ಏನ್ ಗೊತ್ತಿರಲ್ಲ, ನೀವೇನೋ ಅಸ್ಯೂಮ್ ಮಾಡ್ಕೊಂಡು ಇಲ್ಲ ಇದು ಆಪ್ಷನ್ ಅಲ್ಲ, ನಾವು ಲೆಟ್ ಮಿ ಮಾರ್ಕ್ ನಾಟ್ ಆಲ್ ಮೆಟಲ್ಸ್ ಗ್ಲಿಟರ್ ಅಂತ ಅನ್ಕೊಂಡಿರ್ತೀರಾ. ಸೊ ಆಸ್ ಮಚ್ as ಪಾಸಿಬಲ್ ಟ್ರೈ ಟು ಲರ್ನ್ ನ್ಯೂ ವರ್ಡ್ಸ್, ಟ್ರೈ ಟು have the habit of getting to learn new words alva. Yes, most dresses in that shop are expensive. Let's come to the options. There are no cheap dresses available in the shop. See, most dresses anta ಹೇಳ್ತಿದ್ದಾರೆ. ಆಯ್ತಪ್ಪ, ಇವಾಗ 100% ಅಲ್ಲಿ ಓಕೆನಾ, 100% ಅಲ್ಲಿ 80% ಅನ್ಕೊಳ್ಳೋಣ, 80% of the dresses are expensive. ಅಟ್ಲೀಸ್ಟ್ 20% ಆದ್ರೂ ಚೀಪ್ ಡ್ರೆಸ್ಸಸ್ ಇರಲ್ವಾ. ಬಟ್ ಇಲ್ಲಿ ಆಪ್ಷನ್ ಅಲ್ಲಿ ಅವ್ರು ಏನ್ ಹೇಳ್ತಿದ್ದಾರೆ, ನೋ ಚೀಪ್ ಡ್ರೆಸ್ಸಸ್ ಆಟ್ ಆಲ್ ಅಂತ ಹೇಳ್ತಿದ್ದಾರೆ ಅಲ್ವಾ. ಸೊ ಕಾಟ್ ದಟ್. ಹ್ಯಾಂಡ್ಲೂಮ್ ಡ್ರೆಸ್ಸಸ್ ಇನ್ ದಟ್ ಶಾಪ್ ಆರ್ ಚೀಪ್. ಸಿ, ಇಸ್ ದ ಸ್ಟೇಟ್ಮೆಂಟ್ ಟಾಕಿಂಗ್ ಸಮಥಿಂಗ್ ಅಬೌಟ್ ಹ್ಯಾಂಡ್ಲೂಮ್? ಇಸ್ ಇಟ್ ಟಾಕಿಂಗ್ ಸಮಥಿಂಗ್ ಅಬೌಟ್ ಅ ಸ್ಪೆಸಿಫಿಕ್ ಡಿಸೈನ್? ನೋ, ರೈಟ್. ದೆನ್ ವೈ ಇಸ್ ಹ್ಯಾಂಡ್ಲೂಮ್ mentioned here? Caught that. There are cheap dresses also in that shop. Yes, because 80% to most of the dresses expensive idre, sorry, 100%, my bad, sorry, 100% ಅಲ್ಲಿ 80% expensive idre 20% cheap irbodu alva. There are cheap dresses also in that shop. This can be an answer. Some dresses in that shop are expensive. When the statement itself is telling you that most of the dresses are expensive, how can you tell that there are only some dresses which are expensive? This can't be an answer. So let's cut that. Next question. Many business offices are located in buildings, right? So many, let me give a visual thing for you. 1, 2, 3, 4, 5, 6. Okay, so many business offices are located in buildings. Okay, having 2 to 8 floors. Having 2 to 8 floors. If a building has more than 3 floors, it has the lift. ಅರ್ಥ ಆಗ್ತಿದೆಯಾ? See, many business offices are located in buildings. Usually offices buildings ಅಲ್ಲಿ ಇರುತ್ತೆ, right? If it has having 2 to 8 floors, okay na? If a building has more than 3 floors, it has the lift, right? So if you guys come to our offline classes, you might have seen our Rank Book Academy is located in the 3rd floor. So we do have a lift. So we go by lift, right?
So now let's come to the option part. All floors may be reached by lifts. Okay, we cannot conclude by just reading the first option itself. Okay, let's keep it in a pending state. Now, only floors above the third floor have lifts. Only floors above the third floors have lifts. So, okay, let's come to the next option also. 7 floors have lifts. When it is talking nothing about the 7th floor and 8th floor, so we need not mention this. Second floor do not have lift. Got this also. Okay. Now we are stuck up with these two options. Only floors above the third floor have lifts. So there can be 5th floor also, 6th floor also. Why is it only third floor have lift? No. Okay. Now let's suppose. Yeah. See, illi. At this point, if I tell that there is an option E which is telling that all of the above. All of the above. So in this case, ಏನು answer ಮಾಡ್ತಿದ್ರಿ? Would you choose all of the above or would you choose A? All of the above can't be applicable because all floors may be reached by lifts, right? Even this can be uh, cut down and all floors may be reached by lifts. Right? Yes. Every library has books. Very simple, very clean, and very on to the point. Option A. Books are only in library. Books are only in library. Can't they be in classrooms? Can't they be in offices? Cut this. Libraries are meant for books only. Why are libraries meant for books only? There can be other media sources also. They can be cassettes which is representing some knowledge in it, or they can be different sources. Why books only? No library is without books. Okay, next, some libraries do not have readers. Yeah, some libraries do not have readers, but see, this sum is should not be considered, right? Got this. No library is without books because this is relating with the statement. Every library has books, which means no library is without books. Got my point? Yes. Okay. So this completes a set of questions of this format, which is directly related to the statement, right? Yes, guys. So we discussed different formats of questions, right? So the first set of questions had a different format when compared to the second set because it had a very straightforward format, right? So these set of questions are a bit leveled up from the normal moderate questions, right? So yes, let's get on to the questions. The statement tells that the best evidence of India's glorious past is the growing popularity of Ayurvedic medicines in the West. Okay, so it is talking about the growing popularity of Ayurvedic medicines, right? Now, coming to the conclusions. Ayurvedic medicines are not popular in India. Second, allopathic medicines are more popular in India. Of Ayurvedic medicine is the best. Okay, so this particular statement is not talking about the popularity of allopathy as well as Ayurvedic, right? It is only talking about the growing popularity of Ayurvedic medicines, that too in the West. And these conclusions are talking about India. So the direct answer which you should be able to guess it very quickly is option D. Neither one nor two follows, because conclusion 1 also agala. Yakandre, it is talking something about all over India when the statement itself says that it is in the West, right? B kuda agala because it is nowhere discussing about allopathic. C, either one or two
No, because when we are sure that it is neither 1 or nor 2, so we cannot mark either 1 or 2, alva. So both 1 and 2 does not follow, because when 1 is quoted, simultaneously the second will also be quoted. Next, death keeps no calendar. Very simple. Conclusions. Man must die one day. Yes, because it is related to death, right? Now, death can come at any time. No calendar. Okay, illi no calendar andre enappa? Calendar has days. Calendar has months, alva. So those days and months have something called as time, right? So death can come at any time, on any day, on any month, because it has no calendar. Is it resonating with the second option? It is. So which option are we going to mark? It is option E. Both 1 and 2 follows, right? Next up, the average number of persons per household is 5 in urban areas. Average number of persons per household is 5 in urban areas, whereas it is 7 in rural areas. The national average is 6. Conclusion kade barana. The population per unit area in the rural areas is higher than in the urban areas. Unit area. What's up with unit area? So unit area gu matte statement igu eno correlation ne illa. So undoubtedly we are going to cancel this, because per unit area ಬಗ್ಗೆ ಅವರು ಸ್ಟೇಟ್ಮೆಂಟ್ ಅಲ್ಲಿ ಮಾತಾಡ್ತಾನೆ ಇಲ್ಲ. So why should we break our head with per unit area alva? Yes. More persons live in the same household in the rural areas as compared to those in the urban areas. Yeah, this can be an option because, see, the average number of the average number of people in the urban are 5, but whereas in rural they are 7. ಇವಾಗ ನಮ್ಮ ಕನ್ಕ್ಲೂಷನ್ ಏನ್ ಹೇಳ್ತಿದೆ? More persons live in the same household in the rural areas as compared to the urban areas. Yes, because 7 is greater than 5. So ಈ ತರ ಒಂದು ರೇಷಿಯೋ ಅವರು ಸ್ಟೇಟ್ಮೆಂಟ್ ವೈಸ್ ಅಲ್ಲಿ ಹಾಕಿದ್ದಾರೆ ಅಷ್ಟೇ. So which is that option we are going to mark? That is option B. Only conclusion 2 follows because it is indirectly relating to our statement, alva. When they are telling that more people are living in rural when compared to urban, it is resonating. Yes. Next question. The best way to escape from a problem is to solve it, alva. The best way to score good results in your exam is to solve problems like these, right? Yeah. Your life will be dull if you don't face a problem, is it? No, because this is the most demotivating line I've heard. Your life will be dull if you don't face a problem. No. Then, to escape from problems, you should always have some solutions with you, alva. The best way to escape from a problem is to solve. This solve is relating with the solutions, right? So we can go with option 2 because it is relating with the statement, right? So which is that option which we are going to mark? It is option B. It is only conclusion 2 follows. This is a complete assumption. As I said, assumption andre it is a big no. ಸೊ ಇಲ್ಲಿ ಅಸ್ಯೂಮ್ ಮಾಡ್ಕೊಂಡು ಅವ್ರು ಹೇಳ್ತಿದ್ದಾರೆ, ನೀವು ನಿಮ್ಮ ಜೀವನದಲ್ಲಿ ಪ್ರಾಬ್ಲಮ್ ಫೇಸ್ ಮಾಡಲಿಲ್ಲ ಅಂದ್ರೆ ನಿಮ್ಮ ಜೀವನ ಕಂಪ್ಲೀಟ್ ಆಗಿ ಡಲ್ ಆಗಿಬಿಡುತ್ತೆ ಅಂತ. ಸೊ ವೈ ಟು include the assumption? So we'll just cut and go with the second one. So only conclusion 2 follows, right? Next up, parents are prepared to pay any price for an elite education to their children, right? Conclusion, all parents these days are very well off. Cut this. ಈ ತರ ನಮ್ಮ ಇಂಡಿಯಾದಲ್ಲಿ ಇರ್ತಿದ್ರೆ ಆರ್ ಇಂಡಿಯಾ ಡೆವಲಪಿಂಗ್ ಕಂಟ್ರಿ ಇಂದ ಯಾವಾಗ್ಲೂ ಡೆವಲಪ್ಡ್ ಕಂಟ್ರಿ ಆಗ್ತಿತ್ತು ಅಲ್ವಾ? ಸೊ ಇಫ್ ಆಲ್ ದಿ ಪೇರೆಂಟ್ಸ್ ವೇರ್ ವೆರಿ ವೆಲ್ ಆಫ್, ಇಲ್ಲಿ